ಇನ್ನು ಬೀದರ್ನಲ್ಲಿ ಬಿರುಗಾಳಿ ಸಹಿತ ಮಳೆಯ ಅಬ್ಬರ 1 ಎಕರೆಯಲ್ಲಿದ್ದ ಪಪ್ಪಾಯಿ ಬೆಳೆ ಸಂಪೂರ್ಣ ನಾಶ. 1.5 ಲಕ್ಷ ರೂಪಾಯಿ ಖರ್ಚು ಮಾಡಿ ಪಪ್ಪಾಯಿ ಬೆಳೆಯಲಾಗಿತ್ತು. ಇನ್ನೆರಡು ತಿಂಗಳಿನಲ್ಲಿ ಹಣ್ಣು ಕಟಾವಿಗೆ ಬರ್ತಿತ್ತು. ಬಿರುಗಾಳಿ, ಆಲಿಕಲ್ಲು ಮಳೆ ಗಿಡವನ್ನೇ ಹಾಳು ಮಾಡಾಕ್ಬಿಟ್ಟಿದೆ. ಸಂಪೂರ್ಣವಾಗಿ ನಾಶ. ನೋಡಿ ಹೇಗಾಗಿದೆ ಪರಿಸ್ಥಿತಿ ಅಂತ. 1 ಎಕರೆಯಲ್ಲಿ ಬೆಳೆದಿದ್ದಂತಹ ಪಪ್ಪಾಯಿ ಬೆಳೆ. ಪ್ರತಿನಿಧಿ ಸುರೇಶ್ ನಾಯಕ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಬೀದರ್ ಜಿಲ್ಲೆಯಲ್ಲಿ ನಿನ್ನೆ ತಡರಾತ್ರಿ ಬಿರುಗಾಳಿ ಸಹಿತ ಆಲೆಕಲ್ಲು ಮಳೆ ಸುರಿದಿರ್ತಕ್ಕಂಥದ್ದು. ಈಗ ಇದೇ ಮಳೆಯಿಂದಾಗಿ ಸಾಕಷ್ಟು ರೈತರ ಬದುಕು ಕೂಡ ಬೀದಿಗೆ ಬಿದ್ದಿದೆ ಅಂತ ಹೇಳ್ಬೋದು. ಸದ್ಯ ನಾನು ಬೀದರ್ ತಾಲೂಕಿನ ಕೋಲಾರ ಬಿ ಗ್ರಾಮದ ಬಾಬ್ ಶೆಟ್ಟಿ ಅವರ ಪಪ್ಪಾಯಿ ತೋಟದಲ್ಲಿ ಸದ್ಯ ನಾನು ಇರ್ತಕ್ಕಂಥದ್ದು. ಈ ಪಪ್ಪಾಯಿ ಬೆಳೆನಕಲ್ಲು ನೋಡ್ಬೋದು ನೀವು. ಸಾಕಷ್ಟು ಪ್ರಮಾಣದಿಂದ ಬಿರುಗಾಳಿ ಸಹಿತ ಆಲೆಕಲ್ಲು ಮಳೆ ಸುರಿದಿರುವಂಥದ್ದು. ಪಪ್ಪಾಯಿ ಬೆಳೆ ಸಂಪೂರ್ಣವಾಗಿ ಇಲ್ಲಿ ನಾಶ ಆಗಿದೆ ಅಂತ ಹೇಳ್ಬೋದು. ಈ ಗಿಡದಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲೆನೂ ಕೂಡ ಸಂಪೂರ್ಣವಾಗಿ ಉದುರಿ ಹೋಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಪಪ್ಪಾಯಿಗೂ ಕೂಡ ಆಲೆಕಲ್ಲು ಹೊಡೆದಿರೋ ಪರಿಣಾಮವಾಗಿ ಅವು ಸಾಕಷ್ಟು ಕೂಡ ಪಪ್ಪಾಯಿನೂ ಕೂಡ ಹಾಳಾಗಿರ್ತಕ್ಕಂಥದ್ದು. ಈ ಪಪ್ಪಾಯಿ ಸುಮಾರು 1 ಎಕರೆಯಲ್ಲಿ ಅವರು 5 ತಿಂಗಳ ಹಿಂದೆ ಪಪ್ಪಾಯಿನ ನಾಟಿ ಮಾಡಿದ್ರು. ಇನ್ನೊಂದು 2-3 ತಿಂಗಳಲ್ಲಿ ಕೂಡ ಪಪ್ಪಾಯಿ ಬರ್ತಾ ಇತ್ತು. ಆದರೆ ಈಗ ಸುಮಾರು 1ರಿಂದ 1.5 ಲಕ್ಷ ರೂಪಾಯಿ ಖರ್ಚು ಕೂಡ ಅವರು ಮಾಡಿದ್ರು. ಆದರೆ ಈ ತಡರಾತ್ರಿ ಸುರಿದಂಥ ಭಾರಿ ಮಳೆಯಿಂದಾಗಿ ಪಪ್ಪಾಯಿ ಬೆಳೆ ಸಂಪೂರ್ಣವಾಗಿ ಇಲ್ಲಿ ನಾಶ ಆಗಿರ್ತಕ್ಕಂಥದ್ದು. ಯಾಕೆಂದರೆ ಸಾಲ ಸೋಲ ಮಾಡಿ ಅವರು ಕೂಡ ಪಪ್ಪಾಯಿನ ಬೆಳೆಸಿದ್ರು. ಸುಮಾರು ಒಂದು 4-5 ಲಕ್ಷ ರೂಪಾಯಿ ಆದಾಯ ಗಳಿಕೆ ನಿರೀಕ್ಷೆಯಲ್ಲೂ ಕೂಡ ರೈತರು ಇರುವಂಥದ್ದು. ಆದರೆ ಈಗ ಪಪ್ಪಾಯಿ ಬೆಳೆ ಸಂಪೂರ್ಣವಾಗಿ ನಾಶ ಆಗಿರುವುದು ಸಾಕಷ್ಟು ಈ ರೈತರನ್ನು ಕೂಡ ಬೀದಿಗೆ ತಳ್ಳಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಸಾಕಷ್ಟು ಪ್ರಮಾಣದಲ್ಲಿ ಕೂಡ ಬಿತ್ತನೆ ಇಡ್ಬೋದು, ಸಾಕಷ್ಟು ಖರ್ಚನ್ನು ಕೂಡ ಅವರು ಮಾಡಿದ್ರು. ಹೀಗಾಗಿ ಈ ಎಲ್ಲವೂ ಕೂಡ ಈಗ ಸಂಪೂರ್ಣವಾಗಿ ಮಳೆ ಅವರ ಬದುಕನ್ನು ಬರ್ಬಾದ್ ಮಾಡಿದೆ ಅಂತಲೇ ಹೇಳ್ಬೋದು. ಇಲ್ಲಿ ರೈತರು ಕೂಡ ಈಗ ಸದ್ಯ ಇರುವಂಥದ್ದು. ಅವ್ರನ್ನ ಮಾತಾಡ್ಸೋಣ. ಹೇಳಿ ಸಾಹೇಬ್ರೆ, ಏನೇನಾಗಿದೆ ಅಂತೇಳಿ ಮಳೆಗೆ? ಸರ್, ನಿನ್ನ 4:15 ಆನೆಕಳ ಮಳೆ ಬಂದು ಗಾರೆಲ್ಲ ಬಿದ್ದು ಅಷ್ಟು ಮಳೆ ಬಿದ್ದು ಗಾಳಿ ಎಲ್ಲ ಬಿಟ್ಟು ಪಪ್ಪಾಯಿ ಎಲ್ಲ ಪೂರ ಗಾರ್ಬಿ ಎಲ್ಲ ಹೊಂಟೋಗಿದೆ ನೋಡಿರಿ. ಮತ್ತು ಇದಕ್ಕೆ ಸುಮಾರು 5 ತಿಂಗಳಿಂದ ನಾಟಿ ಮಾಡಿದ್ದೀನಿ ರೀ. ಸುಮಾರು 1-1.5 ಲಕ್ಷ ರೂಪಾಯಿ ಖರ್ಚು ಬಂದ್ರಿ. ಬಟ್ ಇದಕ್ಕೆ ಒಂದು 6 ಲಕ್ಷ ರೂಪಾಯಿ ನಿರೀಕ್ಷೆ ಇಟ್ಟಿದ್ದ. ಬಟ್ ಮಳೆ ಬಂದು ಇಷ್ಟೆಲ್ಲ ಹಾಳಾಗಿದೆ. ಈಗ ತಾನೇ ಅವರು ಲೆಕ್ಕಾಧಿಕಾರಿಗಳು ಬಂದು ಪರಿಶೋಧನೆ ಮಾಡಿದ್ದಾರೆ. ಮತ್ತು ತೋಟಗಾರಿಕೆ ಇಲಾಖೆನೂ ಇನ್ಫಾರ್ಮೇಷನ್ ಮಾಡೀನಿ ಸರ್. ಅವ್ರನ್ನೂ ಬಂದು ನೋಡ್ತೀನಿ ಅಂತ ಹೇಳ್ಯಾರ. ಈ ಸಾಕಷ್ಟು ನಿನ್ನೆ ಸುರಿದಂಥ ಮಳೆಯಿಂದಾಗಿ ನಮ್ಮ ಬೆಳೆ ನಾಶ ಆಗಿದೆ ಅಂತ ರೈತರು ಹೇಳ್ತಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಕೃಷ್ಣ ಜೊತೆ ಸುರೇಶ್ ನಾಯಕ್, TV9 ಬೀದರ್.